ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. Whether entire package number 1, entire land acquisition took place or not, whether actual position has been taken or not. Actual position. ನಮ್ಮ ಹೆಸರು ಇದ್ದಾರೆ ಸರ್, ಇವರೇ ನೋಡ್ರಿ, ಪ್ಯಾಕೇಜ್ ನಂಬರ್ 1 ಎಷ್ಟು ಎಕರೆ ತಗೋಬೇಕಾಯ್ತು? 500 acres ತಗೋಬೇಕಾಯ್ತು. Actual position ತಗೊಂಡಿದ್ದು ಅದು ನನಗೆ ಓವರ್ ವಿಲೇಜ್ ವೈಸ್ ಬೇಡ ಒಟ್ಟು ಎಷ್ಟು ಪ್ಯಾಕೇಜ್ ನಂಬರ್ 1 ಅಲ್ಲಿ ಎಷ್ಟು ಎಕರೆ ನೀವು ಅಕ್ವಿಷನ್ ಮಾಡಬೇಕಾಗಿತ್ತು? 500 acres ಮಾಡಬೇಕಾಗಿತ್ತು. ಅಲ್ಲಲ್ಲ, ಅದ್ರಾಗ ಎಷ್ಟು ಕ್ಲಿಯರ್ ಆಗಿದೆ, ಇನ್ನು ಎಷ್ಟು ಅಕ್ವಿಷನ್ ಆಗುತ್ತೆ? ಕ್ಲಿಯರ್ ಆಗಿದೆ. ಅವಾರ್ಡ್ ಆಗಿ ರೈತರಿಗೆ ಅಮೌಂಟ್ ಕೊಟ್ಟು ಅವರು ಆಕ್ಚುಲ್ ಪೊಸಿಷನ್ ಎಲ್ಲ ಯಾವುದೋ ಕಾಂಟ್ರವರ್ಸಿ ಇಲ್ಲದೆ ನಿಮ್ಮ ಕೈಯಾಗ ಎಲ್ಲರ ಒಂದು 10 ಎಕರೆ ಜಮೀನು ಕೈಯಾಗಿದೆ, ಕ್ಲಿಯರ್ ಆಗಿದೆ. ಎಷ್ಟು ಎಕರೆ ಕ್ಲಿಯರ್ ಇದೆ? 40 acres. ಈ ಟೆಂಡರ್ ಯಾವುದು ಕೆಲಸಕ್ಕೆ and this stage of certainly elections were there, so they were divided. There were so many reasons. There was public concern. They could not get the position of the land. Even for 3D, there is the final notification. We could not get it done on time. So we were expecting that 3D will be done immediately, and after that we can take. Okay. Apart from this, now you proceed for the land acquisition. What is the problem from land acquisition? ನೀವು ಹೇಳಿ ಹೇಗೆ ನೋಡಿ. ಈಗ ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? ಬರೀ 6 months ಆಯಿತು. ಪ್ಯಾಕೇಜ್ ನಂಬರ್ 1 ಬರೀ 6 months. ಇದು ಈ ರಿಂಗ್ ರೋಡ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ಕೇಂದ್ರ ಸರ್ಕಾರದಿಂದ ಎಷ್ಟು ವರ್ಷ ಆಯಿತು? This was included in Bharatmala. Okay. When did it include? 2017. Now we are in 2024. Land acquisition you started process 6 months early. 2022 we started, sir. This preliminary notification was done in 2022 start ಆಗುತ್ತೆ. ಅಲ್ಲಿಂದ 24 2 ವರ್ಷ ಬೇಕಾಯಿತು. ಇನ್ನೂ ನಾವು ಏನೋ ಒಂದು ಪೈಸಾ ಒಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ಆಗಲಿಲ್ಲ ನಮಗೆ. ಸ್ವಲ್ಪ ಕೊಟ್ಟಿದ್ದೀರಾ? ವಾಟ್ ಇಸ್ ಅ ಪೇ? ಕೊಟ್ಟಿದ್ದಾರೆ ಪೇಮೆಂಟ್. ಎಷ್ಟು ಪೇಮೆಂಟ್ ಆಗಿತ್ತು? ಟೋಟಲ್ ಲ್ಯಾಂಡ್ ಅಕ್ವಿಸಿಷನ್ ಎಷ್ಟು ಅಮೌಂಟ್ ಇದೆ? ಸ್ಟೇಟ್ ಗೌರ್ಮೆಂಟ್ 50%, ಕೇಂದ್ರ ಸರ್ಕಾರ 50%. ಅಕಾರ್ಡಿಂಗ್ ಟು ಮೈ ನಾಲೆಜ್. Cali cost 50%. ಕೇಂದ್ರ ಸರ್ಕಾರದವ್ರು ರೆಡಿ ಇದ್ದಾರೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ 50%. ಅಮೌಂಟ್ ತುಂಬಿದ್ದಾರೆ. ಅಮೌಂಟ್ ತುಂಬಿದ್ದಾರೆ. ಬಟ್ ನೀವು ರೈತರಿಗೆ ಕೊಡಕ್ಕೆ ರೊಕ್ಕ ಬೇಕಲ್ಲ, ದುಡ್ಡಿದೆ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸರ್ ಅವರು, ಮಾನ್ಯ ಲೋಕಸಭಾ ಸದಸ್ಯರು, ಬೆಳಗಾವಿ ಲೋಕಸಭಾ ಕ್ಷೇತ್ರ, ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಕೇಂದ್ರ ಪುರಸ್ಕೃತ ಯೋಜನೆ